ದುರ್ಗಾಂಬ ದೇವಸ್ಥಾನ ಇದು. ದುರ್ಗಾಂಬೆ ತಾಯಿ ಬಗ್ಗೆ ಬಹಳ ಜನ ಹೇಳ್ತಾರ, ಬಹಳ ಪವಾಡ ಅಂತಾರ ಅಥವಾ ಬಹಳ ಕೆಲಸ ಆಗಿದೆ ಅಂತ. ಹೌದು ಮೇಡಮ್ ಅವರೇ, ಭಾಳ ಕೆಲಸ ಐತೆ. ನಾವು ಏನು ಅನ್ಕೊಂಡಿರ್ತಾವ ಅದನ್ನ ನಡೆಸ್ಕೊಡ್ತಾರೆ. ದುರ್ಗಾಂಬ ದೇವಸ್ಥಾನ ಇದು. ಈಕೆಯ ಸನ್ನಿಧಾನಕ್ಕೆ ಲಕ್ಷಾಂತರ ಜನ ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಸೊ ಇನ್ನೇನು ಮಾರ್ಚಿಗೆ ಜಾತ್ರೆ ಬೇರೆ ನಡೆಯುತ್ತಂತೆ. ಆ ಜಾತ್ರೆಗಂತೂ ಲಕ್ಷಾಂತರ ಭಕ್ತ ಸಾಗರವೇ ಇಲ್ಲಿ ಹರಿದು ಬರುತ್ತೆ. ಖುಷಿ ಆಗುತ್ತೆ ಹಿಂಗೆ ದೇವಸ್ಥಾನದ ಪಕ್ಕ ನೀವು ವ್ಯಾಪಾರ ಮಾಡೋದು ಅಥವಾ ದರ್ಗಾದ ಪಕ್ಕ ಅವ್ರ ವ್ಯಾಪಾರ ಮಾಡೋದು, ಇದೆಲ್ಲ ನೋಡಿದಾಗ ಖುಷಿ ಅನ್ಸುತ್ತೆ. ಹೀಗೆ ಇರಬೇಕು ದೇಶ ಅಂತ ಅನ್ಸುತ್ತೆ ಅಲ್ವಾ? ಏನು ಈ ಹಬ್ಬದ ಸ್ಪೆಷಾಲಿಟಿ? ಜಾತ್ರೆ ಅಲ್ಲ, 3 ವರ್ಷಕ್ಕೊಂದ್ಸರಿ ಜಾತ್ರೆ, ಅದೇ ಸ್ಪೆಷಾಲಿಟಿ. ದುರ್ಗಾಂಬನ್ ಜಾತ್ರೆ ವರ್ಲ್ಡ್ ಫೇಮಸ್ ಜಾತ್ರೆ. ಹೌದು, ಯಾಕೆ ಹೇಳಿ, ಲಕ್ಷಾಂತರ ಇರ್ತಾರೆ ಅನ್ನೋದು ಒಂದು. ತುಂಬಾ ಮರಿಗಳು ಗಮ್ಮ ಹಂಗೆ ಎಲ್ಲರನ್ನೂ ಕರ್ಸ್ಕೊಂತಾಳೆ, ಎಲ್ಲಿದ್ರು ಬಿಡಲ್ಲ. ಇದ್ದೂರವ್ರು ಬಿಟ್ಟರು ಹೊರಗೂರವ್ರ ಹತ್ರಕ್ಕೂ ಬಿಡಲ್ಲ. ಒಳ್ಳೇದಾಗ್ಲಿ, ನಮಗೂ ಬೇಡ್ಕೊಳ್ಳಿ ಒಳ್ಳೇದಾಗ್ಲಿ ಅಂತ. ಥ್ಯಾಂಕ್ ಯು. ದುರ್ಗಾಂಬ ದೇವಸ್ಥಾನದ ಎದುರುಗಡೆ ಪ್ರತಿದಿನ ಇವರು ಸೊಪ್ಪು ತರಕಾರಿ ಮಾಡ್ತಾರೆ. ಏನು ನಿಮ್ಮ ಹೆಸರು? ವಿದ್ಯಾ ಮೇಡಮ್. ವಿದ್ಯಾ, ಎಲ್ಲಿ ಅವ್ರು ನೀವು? ಇಲ್ಲೇ ದಾವಣಗೆರೆ ದುರ್ಗಮ್ಮನ ದೇವಸ್ಥಾನ ಹಿಂದ್ಭಾಗ ಕುರುಬರ್ಕೆರೆ. ಹೌದಾ, ಎಷ್ಟು ವರ್ಷದಿಂದ ಇದು ಕೆಲಸ ಮಾಡ್ತೀರಿ? ಈಗ 10 ವರ್ಷ ಆಯ್ತು ನಾನು ಇಲ್ಲೇ ವ್ಯಾಪಾರ ಮಾಡ್ತಾ ಇದ್ದೀರಿ. ಓಕೆ, ಇನ್ನೇನು ಜಾತ್ರೆ ಹತ್ರ ಬಂತು. ಹಾಂ, ಹೆಂಗೈತಿ ಪ್ರಿಪ್ರೇಷನ್ ಎಲ್ಲ? ಚೆನ್ನಾಗೈತೆ ಮೇಡಮ್. ಏನು ಸ್ಪೆಷಲ್ ಈ ಸಲ? ಏನು ಸ್ಪೆಷಲ್? 2 ಕುರಿ. ಓ, 2 ಕುರಿ. ಸರಿ ಮೇಡಮ್, ಎಷ್ಟು ಚಂದ ಮಾತಾಡತ್ತೀರಿ ನೋಡ್ರಿ ಅಲ್ಲಿ. ಎಷ್ಟು ಚಂದ ಮಾತಾಡತ್ತೀರಿ, ನಾಚ್ಕೊಳತ್ತೀರಿ. ಬರ್ರಿ ಇಲ್ಲಿ. ಏನು ಹೆಸರು? ದುಗ್ಗಮ್ಮ. ಓಕೆ, ದುರ್ಗಾಂಬ ದೇವಸ್ಥಾನದ ಎದುರುಗಡೆ ದುಗ್ಗಮ್ಮ. ದಿನ ಹೂ ಮಾರ್ತೀರಿ. ಎಷ್ಟಾಗ್ತೈತೆ ಬಿಸ್ನೆಸ್? 500 ರೂಪಾಯಿ ಆಗತ್ತಮ್ಮ. ಕಮ್ಮಿ ಅಲ್ಲ? ಏನು ಮಾಡ್ತೀರಿ ಮತ್ತೆ ಬೇರೆ? ಏನಲ್ಲಮ್ಮ, ಇದೆ ಹೂವಿನ ವ್ಯಾಪಾರನೇ. ಎಲ್ಲಿ ಮನೆ ನಿಮ್ಮದು? ಇಲ್ಲೇ ಮಸತಿ ತಕೈತಮ್ಮ. ಮಸೂತಿ ತಕೈತಿ. ಮತ್ತೆ ಜೀವನ ಎಲ್ಲ ಆರಾಮ? ಏನಲ್ಲಮ್ಮ, ಇದೆ ಜೀವನ, ಇದ್ರಾಗ ಹೊಟ್ಟೆ ತುಂಬಿಸ್ಕೊಳದಮ್ಮ. ಹೌದಾ? ಮತ್ತೆ ಜಾತ್ರೆ ಹತ್ರ ಬರತೈತಿ. ಅದೇ ಮತ್ತೆ ಇಲ್ಲೇ ಅಮ್ಮನ ತ ಕುತ್ಕೊಳ್ಳೋದು, ವ್ಯಾಪಾರ ಮಾಡೋದಮ್ಮ. ಇನ್ನೇನೈತಮ್ಮ ನಮ್ದು. ಈ ಅಮ್ಮನ ಪವಾಡ ಬಾಳ ಅಂತ ಕೇಳಿನಿ, ನಿಜಾನಾ? ನಿಜಮ್ಮ. ಬಾಳ ಏನ್ ಸ್ಪೆಷಲ್? ಏನಿಲ್ಲ, ಅಮ್ಮಂದು ಇದರಿಂದಾನೇ ಇದು ನಾವು ಏನು ಅನ್ಕೊಂಡಿರ್ತಾವ ಅದನ್ನ ನಡೆಸ್ಕೊಡ್ತಾರೆ. ನಮಸ್ತೆ, ಚೆನ್ನಾಗಿದ್ದೀರಾ? ಹೆಂಗಿದೆ ವ್ಯಾಪಾರ? ಇದೆ ಮೇಡಮ್, ಇದೆ. ಅಲ್ಲೇ ಬರ್ತಿದ್ದೀರಿ, ಭಾಳ ದೂರ ಆಯ್ತು ಇಲ್ಲಿ. ನನ್ಗೆ ಯಾವ ಕಲರ್ ಬಳೆ ಕೊಡ್ತೀರಾ ಆಂಟಿ? ಇಷ್ಟ ಬಂದಿತ್ತು ಕೊಡ್ತೀನಿ. ನಿಮಗೆ ಯಾವ್ದು ಇಷ್ಟ ಹೇಳಿ. ನನ್ನ ಕೈಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಮೇಡಮ್? ನಾವು ಕೊಟ್ಟಿದ್ದು ನಿಮಗೆ ಸರಿ ಬರ್ತದೆ. ನಿಮಗೆ ಯಾವ್ದು ಬರ್ತದೆ ಇಷ್ಟ ಬರ್ತದೆ ಅದು ಕೊಡ್ತೀವಿ. ಅದು ಕೊಡ್ತೀರಾ? ಏನು ಹೆಸರು? ಹಸೀನಾಬಿ. ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್. ಹೇಗಿದೆ ವ್ಯಾಪಾರ ದೇವಸ್ಥಾನದ ಪಕ್ಕ? ಚೆನ್ನಾಗಿದೆ ಮೇಡಮ್. ಚೆನ್ನಾಗಿದೆ. ಓಕೆ, ಖುಷಿ ಆಗುತ್ತೆ ಹಿಂಗೆ ದೇವಸ್ಥಾನದ ಪಕ್ಕ ನೀವು ವ್ಯಾಪಾರ ಮಾಡೋದು ಅಥವಾ ದರ್ಗಾದ ಪಕ್ಕ ಅವ್ರ ವ್ಯಾಪಾರ ಮಾಡೋದು, ಇದೆಲ್ಲ ನೋಡಿದಾಗ ಖುಷಿ ಅನ್ಸುತ್ತೆ. ಹೀಗೆ ಇರಬೇಕು ದೇಶ ಅಂತ ಅನ್ಸುತ್ತೆ ಅಲ್ವಾ? ನಾವು ಇಲ್ಲಿ ವ್ಯಾಪಾರ ಮಾಡಕತ್ತಿ ಕಮ್ಮಿ ಅಂದ್ರೆ ಒಂದು 15 ವರ್ಷ ಮೇಲೆ ಆಯ್ತು ಮೇಡಮ್. ಹೌದಾ? ಅವಾಗಿಂದ 5-5ದಿಂದ ಊಟ ಮಾಡ್ತೀವಿ ಮೇಡಮ್. ನಮಗೇನು ಪ್ರಾಬ್ಲಮ್ ಏನಿಲ್ಲ. ಚೆನ್ನಾಗಿ ಹೇಳಿದ್ರಿ ಆಂಟಿ. ನಿಮ್ಮ ಥರ ತುಂಬ ಜನರ ಆಲೋಚನೆಗಳು ಆದಾಗ ಮಾತ್ರ ನಮ್ಮ ದೇಶ ಬದಲಾವಣೆ ಆಗೋಕ್ಕೆ ಸಾಧ್ಯ ಅನಿಸುತ್ತೆ. ನೋಡಿ, ಕರೆಕ್ಟು ಗಂಟೆ ಹೊಡಿತು ಅಲ್ಲಿ. ಓಕೆ, ಕ್ಯಾಮ್ರಾ ಪರ್ಸನ್ ಶೇಖರ್, ಏನು ಮಾತಾಡತ್ತೀರಿ ನೀವು ಅಂತ ಅಲ್ಲಿ ನೋಡ್ತಾ ಇದ್ದಾರೆ. ಸೊ ಇಲ್ಲಿ ಮತ್ತೊಬ್ಬರು ಮೇಡಮ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಏನು ನಿಮ್ಮ ಹೆಸರು? ಅನಿತಾ. ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಿದ್ದೀರಿ? ನಾವು ಒಂದ್ಸಲ ಜಾತ್ರೆಗಳಿಗೆ ಆಗ್ತಾ ಇದ್ವಿ ಮೇಡಮ್ ಅವರೇ. ಈಗ ರೀಸೆಂಟಾಗಿ ಈಗ ಒಂದು ತಿಂಗಳಿಂದ ಮಾಡ್ತಾ ಇದ್ದೀರಾ? ಎಷ್ಟಿದೆ ಏರ್ ಬ್ಯಾಂಡ್? ಅದು 20 ರೂಪಾಯಿಗೆ 2, 10 ರೂಪಾಯಿಗೆ 1. ನನಗೇನು ಕೊಡ್ತೀರಿ? ಏನು ತಗೊಳ್ತೀರಾ ತಗೊಳ್ರಿ ಮೇಡಮ್. ಹೌದಾ? ನಿಮಗೆ ನನ್ನ ನೋಡಿ ಏನು ಕೊಡ್ಬೇಕು ಅನ್ಸಾತೈತಿ ಮೇಡಮ್ ಅವರೇ? ನಿಮ್ಮ ನೋಡಿ ನನಗೆ ಏನು ಕೊಡ್ಬೇಕು? ಏನು ತಗೊಂಡ್ರು ನಡೀನೆ, ಖುಷಿನೇ. ಓಕೆ, ತಾಯಿ ಕೊಡ್ತಾಳ, ಒಂದು ರೂಪದಲ್ಲಾದ್ರೂ ಕೊಡ್ತಾಳೆ ಮೇಡಮ್ ಅವರೇ. ಹೌದೌದು, ಕೊಡ್ತೀವಿ ಮೇಡಮ್. ಹೌದು. ನಿಮ್ಮ ಮನಸ್ಸು ತುಂಬ ವಿಶಾಲವಾಗಿದೆ. ಹಿಂಗೆ ಇರಿ.
ಸೊ ಆ ತಾಯಿ ನಿಮಗೆ ಅಷ್ಟೇ ಆಶೀರ್ವಾದ ಮಾಡಲಿ ಅಂತ ನಾನು ಬಯಸ್ತೀನಿ. ದುರ್ಗಾಂಬೆ ತಾಯಿ ಬಗ್ಗೆ ಭಾಳ ಜನ ಹೇಳ್ತಾರೆ, ಭಾಳ ಪವಾಡ ಅಂತಾರೆ ಅಥವಾ ಭಾಳ ಕೆಲಸ ಆಗಿದೆ ಅಂತ. ಹೌದು ಮೇಡಮ್ ಅವರೇ, ಭಾಳ ಕೆಲಸ ಐತೆ. ನಾವು ಈಗ ಈ ಜಾತ್ರೆಗೆ ನಾವು ಮರಿ ಸೀರೆ ಉಟ್ಕೊಂಡು ಮಾಡ್ತೀವಿ ಮೇಡಮ್ ಅವರೇ. ಮಾಡ್ತೀವಿ ವರ್ಷ 3 ವರ್ಷಕ್ಕೆ ಒಂದ್ಸಲ ಮಾಡ್ತೀವಿ ಮೇಡಮ್. ಹೌದಾ? ಹೌದು ಮೇಡಮ್. ಇಡೀ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ದಾವಣಗೆರೆ ದುರ್ಗಾಂಬ ಜಾತ್ರೆ ಫೇಮಸ್ ಏನು ಅಂತಂದ್ರೆ ಅಂತ. ಈ ಸಲ ಎಷ್ಟು ಅಂತ ಅಂದಾಜು ಭಾಳ ಮೇಡಮ್ ಅವರೇ, ಲಕ್ಷಾಂತರ ಈಗ ವರ್ಷಕ್ಕಿಂತ ವರ್ಷ ಜಾಸ್ತಿ ಆಗ್ತಾನೆ ಇರ್ತಾವೆ ಮೇಡಮ್ ಅವರೇ. ತಾಯಿ ಶಕ್ತಿ ಕೊಟ್ಟಷ್ಟು ಈಗ ಈ ವರ್ಷ ಒಂದು, ನೆಕ್ಸ್ಟ್ ವರ್ಷಕ್ಕೆ 2-3 ಅಂಕ ಇರ್ತಾರೆ. ಅವ್ರಿಗೆ ಶಕ್ತಿ ಕೊಟ್ಟಷ್ಟು ಅಂದ್ರೆ ಇದು ಕೆಲಸ ಆಗಿರೋರು ಈ ತರ ಮಾಡದ ಅಥವಾ ಕೆಲಸ ಆಗಿರ ಹರಕೆ ಹೊತ್ಕೊಂಡಿರ್ತಾರೆ ಮೇಡಮ್ ಅವರೇ. ಬೇವಿನ ಸೀರೆ ಹರಕೆ ಹೊತ್ತಾರೆ, ದೀಡ್ ನಮಸ್ಕಾರ ಹಾಕ್ತಾರೆ. ಮನೆಯಿಂದಲೇ ನಿಟ್ಟುವಳ್ಳಿ ಅಲ್ಲಿಂದಲೇ ದೀಡ್ ನಮಸ್ಕಾರ ಹಾಕ್ಕೊಂಬರ್ತಾರೆ. ಹೌದಾ? ಅಲ್ಲಿಂದಲೇ ದೀಡ್ ನಮಸ್ಕಾರ ಹಾಕ್ಯ ನಾವು ನಿಟ್ಟುವಳ್ಳಿರಯ್ಯ ಅಲ್ಲಿಂದ ಹರಕೆ ಹೊತ್ತಿತಾರ. ಮನೆ ಬಾಗ್ಲಿಗೆ ಹೊರ ಬರ್ತಿದ್ದಂಕಲ್ಲಯ್ಯ ಅಲ್ಲಿಂದ ದೀಡ್ ನಮಸ್ಕಾರ, ಇಲ್ಲಿ ತನಕ ದೀಡ್ ನಮಸ್ಕಾರ ಹಾಕೊಂಬರ್ತಾರೆ. ಹಂಗೆ ತಾಯಿ ಪವಾಡ ಹಂಗೈತೆ. ನಾವು ನಂಬಿದೀವಿ ಮೇಡಮ್, ನಂಬಿದೀವಿ. ಕೈ ಬಿಟ್ಟಿಲ್ಲ. ಬಿಡೋದು ಬೇಡ, ಬಿಡಲ್ಲ, ಭದ್ರವಾಗಿರ್ಲಿ ನಿಮ್ ಜೊತೆ. ಅದಕ್ಕೆ ಫಸ್ಟ್ ಹಾಕ್ತೀವಿ ಮೇಡಮ್ ಅವರೇ. ಇಲ್ಲಿ ಹೌದಾ? ಆಗುತ್ತೆ ಮೇಡಮ್ ಅವರೇ. ಕೈ ಮನೆಗಂತೂ ಕಳಿಸಿಲ್ಲ. 1,500 ರೂಪಾಯಿ ಇಲ್ದಲ್ಲ ಮನೆಗೆ ಹೋಗಿಲ್ಲ ನಾನು. ಎವ್ರಿ ದಿನ, ಎವ್ರಿ ಡೇ. ವೆಲ್ ವೆಲ್ ವೆಲ್, ವೆರಿ ನೈಸ್. ಏನು ಓದಿದ್ದೀರಾ ನೀವು? ನಾವೇ SLC ಓದಿದ್ರಿ. ಓಕೆ. ಸೊ ಓಕೆ, ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು, ಸೋ ಸ್ವೀಟ್ ಆಫ್ ಯು. ಇಲ್ಲ ಪರವಾಗಿಲ್ಲ, ನಾನು ಸುಮ್ಮನೆ ಕೇಳಿದೆ. ಇಲ್ಲ ತಗೊಳ್ರಿ ಮೇಡಮ್ ಅವರೇ. ನಿಮ್ಮ ಪ್ರೀತಿ ಏನಾದರೂ ಒಂದು ಕ್ಲಿಪ್ ಕೊಡಿ, ಚಿಕ್ಕದು ಸಾಕು. ಥ್ಯಾಂಕ್ ಯು, ಸೋ ಸ್ವೀಟ್ ಆಫ್ ಯು. ನೋಡಿ ನಮ್ಮ ಉತ್ತರ ಕರ್ನಾಟಕ ಪ್ರೀತಿ ಹೆಂಗೆ. ಪುಟ್ಟ ಅಂಗಡಿ, ಪುಟಾಣಿ ಅಂಗಡಿ, ವಿಶಾಲ ಮನಸ್ಸು. ಸುಮ್ಮನೆ ಏನೋ ಮಾತಾಡಿಸ್ದೆ, ಕ್ಲಿಪ್ ತಗೊಂಡೋಗಿ ಅಂತ ಅಂದರು. ದಟ್ಸ್ ದ ಬ್ಯೂಟಿ ಆಫ್ ಉತ್ತರ ಕರ್ನಾಟಕ.